ಶಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರ ಸಿಲಿಂಡರ್ ಮತ್ತು ಇಂಧನ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಕೇಂದ್ರದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಆರ್ ಜಯಂತ್. ಏಪ್ರಿಲ್ 12ರಂದು ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆ ಮತ್ತು ಹಸಿರು ಅಡಿಗೆ ಮನೆ ಸಂವಾದ. ಇನ್ಮುಂದೆ ಶಂಕರಮಠದಲ್ಲಿ ಶುಭ ಸಮಾರಂಭಗಳಿಗೆ ಉಚಿತ ಸ್ಟೀಲ್ ತಟ್ಟೆ, ಪ್ಲೇಟ್, ಲೋಟ, ಚಮಚ, ಪ್ಲಾಸ್ಟಿಕ್ ಮುಕ್ತ ಪರಿಸರಕ್ಕೆ ಹೊಸ ಚಿಂತನೆ. ಗಣಪತಿ ಕೆರೆ ಬಲದಂಡೆಯ ಧ್ವಜಸ್ತಂಭ ಪಕ್ಕದಲ್ಲಿ ಚಳಾಯಿಸಿರುವ ಬೃಹತ್ ವಾಹನ. ಅವಘಡ ಸಂಭವಿಸುವ ಮುನ್ನ ಕ್ರಮ ಕೈಗೊಳ್ಳಲು ಹಿಂದೂ ಜಾಗರಣ ವೇದಿಕೆಯ ಸುಧೀಂದ್ರ ಕೆಎಚ್ ರಾಘವೇಂದ್ರ ದ್ವಯರ ಒತ್ತಾಯ. ಈಗ ಸುದ್ದಿಯ ವಿವರ. ಕೇಂದ್ರ ಸರ್ಕಾರ ಅಡುಗೆ ಅನಿಲ ಸಿಲಿಂಡರ್ ದರ ಹೆಚ್ಚಿಸಿರುವುದು ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿರುವ ಕ್ರಮವನ್ನು ಖಂಡಿಸಿ ಬುಧವಾರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ನಗರ ಅಧ್ಯಕ್ಷ ಐಎನ್ ಸುರೇಶ್ ಬಾಬು, ಹೊಸನಗರ ಬ್ಲಾಕ್ ಅಧ್ಯಕ್ಷ ಚಂದ್ರಮೌಳಿ, ಪ್ರಮುಖರಾದ ಮಹೇಂದ್ರ ಬುಕ್ಕಿವರೆ, ಚಿದಂಬರ, ಹೊಳೆಯಪ್ಪ, ಕನ್ನಪ್ಪ, ಮಹಾಬಲಕೌತಿ, ಮಧುಮಾಲತಿ, ಗಣಪತಿ ಮಂಡಗಳಲೆ, ಚಂದ್ರಪ್ಪ ಎಲ್, ಚಿನ್ಮಯ್, ವಿಲ್ಸನ್ ಗೋನ್ಸಾಲ್ವಿಸ್, ಉಷಾ ಎನ್, ಮೈಕಲ್ ಡಿಸೋಜಾ, ಸದ್ದಾಂ ದೊಡ್ಮನೆ, ಕಬೀರ್ ಚಿಪ್ಲಿ, ಅನ್ವರ್ ಬಾಷಾ, ಮನೋಜ್ ಜನ್ನೆಹಕ್ಲು, ಗಿರೀಶ್ ಕೋವಿ, ಅಣ್ಣಪ್ಪ ಭೀಮನೇರಿ, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ಕಚ್ಚಾ ತೈಲಕ್ಕೆ $107.95 ಇತ್ತು. ಅಂದ್ರೆ $108 ಇಟ್ಕೊಳ್ರಿ. ಯಾವಾಗ 2014 ಅವತ್ತು ಪೆಟ್ರೋಲ್ ದರ $66 1 ಲೀಟರ್, ಡೀಸೆಲ್ ದರ $52 ಇತ್ತು ಅವತ್ತು. ಯಾವಾಗ $108 ಕಚ್ಚಾ ತೈಲದ ಬೆಲೆ ಇದ್ದಾಗ ಒಂದು ಬ್ಯಾರಲ್ಗೆ. ಇವತ್ತು 2025. ಈಗ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $60.92 ಆಗಿದೆ. 60.92 ಅಂದ್ರೆ $61 ಆಗಿದೆ. ಯಾವತ್ತು? ಇವತ್ತು. ಅವತ್ತೆಷ್ಟಿತ್ತು? 108 ಇತ್ತು. 108 ಇದ್ದಾಗ ಎಷ್ಟಿತ್ತು? $66 ಪೆಟ್ರೋಲು, $52 ಡೀಸೆಲ್ ಇತ್ತು. ಈಗ $61 ಆಗಿದೆ. ಎಷ್ಟು ಕಡಿಮೆ ಆಗ್ಬೇಕು? ಈಗ ಕಡಿಮೆ ಮಾಡೋದ್ರ ಬದಲಿಗಾಗಿ ಪೆಟ್ರೋಲ್ಗೆ $103.86 ಇವತ್ತಿನ ಬೆಲೆ, ಡೀಸೆಲ್ಲು $92.07. ಗೊತ್ತಾಯ್ತಾ? ಅಂದ್ರೆ ಸುಮಾರು ಅರ್ಧಕ್ಕೂ ಕಡಿಮೆ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಇಳಿದ್ರೂ ಕೂಡ ಆ ಇಳಿಕೆಯ ಲಾಭವನ್ನ ಜನರಿಗೆ ಕೊಡೋದೇ ಇಲ್ಲ ಮೋದಿ. ಅದು ಏನಿದ್ರು ಅವರ ಬಾಕ್ಸಕ್ಕೆ ಹೋಗುತ್ತೆ. ಇದು ಜನರಿಗೆ ಮಾಡೋ ಮೋಸ ಅಲ್ವೇನೋ? ಇದು ಬಿಜೆಪಿ ಅವರು ಉತ್ತರ ಹೇಳಬೇಕು. ಇವತ್ತು ಬೆಲೆ ಎಷ್ಟಾಗಬೇಕಾಗಿತ್ತು ಅಂತಂದ್ರೆ $37.24 ಆಗ್ಬೇಕಾಗಿತ್ತು. ಯಾವತ್ತು? ಈ 2014 ಬ್ಯಾರಲ್ ರೇಟಿಗೆ $107, ಈಗ $60.92 ಇರುವಾಗ ಅದು ಇಳಿಕೆ ಪ್ರಮಾಣ ನಮಗೆ ಜನರಿಗೆ ಆ ಲಾಭವನ್ನ, ಆ ಇಳಿಕೆಯ ಲಾಭವನ್ನ ನೀವು ವರ್ಗಾವಣೆ ಮಾಡಿದ್ರೆ, ಪ್ರಾಮಾಣಿಕವಾಗಿ ಮಾಡಿದ್ರೆ $37.24 ಪೆಟ್ರೋಲಿಗೆ ಆಗುತ್ತೆ ಅಧ್ಯಕ್ಷರೇ. ಡೀಸೆಲ್ಗೆ $29.34 ಆಗುತ್ತೆ. ಅದೇ ಪ್ರಕಾರ ಇಳಿಕೆ ಮಾಡಿದ್ರೆ ಏನಮ್ಮ $29.24 ಆಗುತ್ತೆ. ಅಂದ್ರೆ ನಿಮಗೆ 1 ಲೀಟರ್ ಪೆಟ್ರೋಲ್ಗೆ $66.62 ಮೋಸ ಮಾಡ್ತಾ ಇದ್ದಾರೆ. ಡೀಸೆಲ್ ನಲ್ಲಿ $62.73 ಆ ಏರಿಕೆಯ ಬಿಸಿಯನ್ನ ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ. ಅಂದ್ರೆ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಆಗಿದೆ, ಯಾವ ರೀತಿಯಲ್ಲಿ ನಮ್ಮ ಜನರ ಸುಲಿಗೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ವಾಹನ ಇದೆ, ಅವರಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು. ನಮ್ಮ ರೈತರಿಗೆ ಡೀಸೆಲ್ ಬೇಕು ಮತ್ತು ನಮ್ಮ ವಾಹನಗಳಿಗೆ ಡೀಸೆಲ್ ಬೇಕು. ಡೀಸೆಲ್, ಪೆಟ್ರೋಲ್ ಅನ್ನೋದು ಇವತ್ತು ನಾವು ದಿನ ಊಟ ಮಾಡೋದು ಎಷ್ಟು ಅಗತ್ಯವೋ ಅಷ್ಟೇ ಈ ಫ್ಯೂಯಲ್ ಕೂಡ ನಮಗಷ್ಟೇ ಅಗತ್ಯ ಆಗಿದೆ. ಇದೊಂದು ಅಗತ್ಯ ವಸ್ತು. ಇದು ಶ್ರೀಮಂತರ ವಸ್ತು ಅಲ್ಲ, ಜನಸಾಮಾನ್ಯರ ವಸ್ತು. ಆದ್ರಿಂದ ಈ ರೀತಿಯ ಬೆಲೆ ಏರಿಕೆಗೆ ಕಾರಣ ಬಿಜೆಪಿ ಸರ್ಕಾರ ಹೌದು ಅಲ್ಲ. ಬಿಜೆಪಿ ಉತ್ತರ ಕೊಡ್ಬೇಕು.
ನಿಮಗೆ ಉತ್ತರ ಕೊಡುವ ನೈತಿಕತೆ ಇಲ್ಲ, ನಿಮಗೆ ನೀತಿಯೇ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟ ತೆರಿಗೆಯನ್ನ ನೀವು ತಗೊಂಡು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡದೆ ರಾಜ್ಯ ಸರ್ಕಾರಗಳು ಅನಿವಾರ್ಯವಾಗಿ ಒಂದು ಸ್ವಲ್ಪ ತೆರಿಗೆ ಜಾಸ್ತಿ ಮಾಡಬೇಕಾಗುತ್ತೆ. ತಿಳ್ಕೊಳ್ಳಿ, ಇಲ್ಲಿವರು ಸಿದ್ದರಾಮಯ್ಯ ಒಂದೇ ₹1 ತೆರಿಗೆಯನ್ನು ಜಾಸ್ತಿ ಮಾಡುವ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯನವರಂತ ಬಡ ಜನರ, ಸಾಮಾನ್ಯ ಜನರ, ದುರ್ಬಲರ ಪರವಾದ ಚಿಂತನೆ ಮಾಡುವಂತ ಒಬ್ಬ ಲೀಡರ್ ಬಿಜೆಪಿಯಲ್ಲಿ ಒಬ್ಬರೂ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆಯೇ ಸಾಕ್ಷಿ. ಅದಕ್ಕೆ ನಮ್ಮ ಸಾಗರ ತಾಲೂಕಿನಲ್ಲಿ 46,000 ಮಹಿಳೆಯರಿಗೆ ತಿಂಗಳ ₹2,000 ನಾವು ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಅದು ಓಟಿಗಲ್ಲ, ಓಟಿಗೋಸ್ಕರ ಅಲ್ಲ, ಇವತ್ತು ಹೆಣ್ಣು ಮಕ್ಕಳ ಕೈಯಲ್ಲಿ. ಅದರಿಂದಾಗಿ ಈ ದೇಶ ಬದುಕೊಳ್ಳಿ, ತಿಳ್ಕೊಳ್ಳಿ. ಅದಿಲ್ಲದೆ ಹೋದ್ರೆ ರೈತರು ಬೆಳೆಯೋದನ್ನ ನಿಲ್ಲಿಸಿದರೆ ಈ ದೇಶ ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಗ್ತದೆ. ಆದ್ರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ದುಸ್ಥಿತಿಗೆ ತಂದು ದೇಶದಲ್ಲಿ ಜನರನ್ನ ಜಾತಿ ಧರ್ಮದ ಆಧಾರದಲ್ಲಿ ಒಡೆದು ಚೂರು ಮಾಡಿ ಈ ದೇಶದಲ್ಲಿ ನೆಮ್ಮದಿಯನ್ನೇ ಕಳೆದು ಈ ದೇಶದ ಜನರ ಆರ್ಥಿಕ ಸ್ಥಿತಿಯನ್ನು ಧ್ವಂಸ ಮಾಡಿ ಈ ದೇಶಕ್ಕೆ ಕೇವಲ ಕೋಮುವಾದದ ಬಲದ ಮೇಲೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿ ಈ ದೇಶದ ಜನರಿಗೆ ಅದೊಂದು ಹುಚ್ಚನ್ನ ಅಮಲನ್ನ ಹಚ್ಚಿ ಈ ದೇಶದಲ್ಲಿ ದಿನ ಕಳೀತಾ ಇದ್ದಾರೆ ಬಿಜೆಪಿಯವರು. ಆದ್ರಿಂದ ಮಾನ್ಯ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. ಇದು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳೊಂದಿಗೆ ಬೆಳೆದ ಪಕ್ಷ, ಅಂಬೇಡ್ಕರ್ ಅವರ ಒಂದು ಆದರ್ಶವನ್ನು ಪಾಲಿಸಿಕೊಂಡು ಬಂದಿರುವಂತಹ ಪಕ್ಷ. ಈ ಪಕ್ಷ ಈ ದೇಶದಲ್ಲಿ ಹುಟ್ಟಿದ ಯಾವುದೇ ಧರ್ಮ, ಯಾವುದೇ ಜಾತಿಯವರಾಗ್ಬೋದು, ಅವರೆಲ್ಲರನ್ನೂ ಕೂಡ ನಾವು ಈ ದೇಶದ ಮಕ್ಕಳು, ಈ ದೇಶದ ಸಮಾನ ಹಕ್ಕುದಾರರು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭಾವಿಸಿದೆ. ಆದ್ರಿಂದ ಈ ದೇಶದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆರ್ಥಿಕ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯ ಅತಿ ಮುಖ್ಯವಾದದ್ದು. ನಾನಿವತ್ತೊಂದು ಪೇಪರಲ್ಲಿ ಓದಿದೆ, ಏನು ಈ ದೇಶ ಎಲ್ಲಿ ಹೋಯಿತು. ರಾಜಸ್ಥಾನದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಶಾಸಕ ಒಂದು ದೇವಸ್ಥಾನದೊಳಗೆ ಹೋಗಿ ಆ ದೇವರಿಗೆ ಕೈ ಮುಗಿದು ಹೊರಗೆ ಬರ್ತಾರೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆ ರಾಜ್ಯದ್ದು ಈ ಗಂಗಾ ನದಿಯನ್ನು ತಗೊಂಡು ಹೋಗಿ ಅಲ್ಲೆಲ್ಲ ಅದಕ್ಕೆ ಹಾಕಿ ಅವನು ಒಳಗೆ ಬಂದ್ಬಿಟ್ಟ ಅಂತೇಳಿ ಶುಚಿ ಮಾಡ್ತಾರೆ. ಇವತ್ತಿನ ಪ್ರಜಾವಾಣಿಯಲ್ಲಿ ಇದೆ, ಯಾರು ಓದಿದ್ದಾರೆ? ಯಾರು ಇದೆ? ಇದು ಯಾವ ರೀತಿಯ ಸಾಮಾಜಿಕ ನ್ಯಾಯ ರೀ ಇವ್ರು ಕೊಡೋದು? ಇವ್ರು ನ್ಯಾಯ ಕೊಡ್ತಾರ ಈ ದೇಶದಲ್ಲಿ? ಎದುರಿಗೆ ಹೇಳೋದು ಮುಸಲ್ಮಾನರನ್ನು ದ್ವೇಷ ಮಾಡೋದು, ಅಂತರಂಗದಲ್ಲಿ ಆ ದುರ್ಬಲ ವರ್ಗದ ಪರಿಶಿಷ್ಟ ಜಾತಿಯವರನ್ನು ದ್ವೇಷ ಮಾಡೋದು. ಇವರು ಯಾವ ರೀತಿಯ ಸಾಮಾಜಿಕ ನ್ಯಾಯ, ಯಾವ ದೇಶದ ಸಮಾನತೆ, ಯಾವ ರೀತಿಯ ಸಂವಿಧಾನ ಇದು ಈ ದೇಶದಲ್ಲಿ ಇವರು ಬಿಜೆಪಿಯವರು ಅನುಸರಿಸ್ತಾ ಇರೋದು? ಆದ್ರಿಂದ ಕಾಂಗ್ರೆಸ್ ಪಕ್ಷ ಅತ್ಯಂತ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದಂತ ಕಾಲ, ದೇಶ ಉಳಿಸುವ ಕಾಲ, ಸಮಾಜವನ್ನು ಉಳಿಸುವ ಕಾಲ, ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಕಾಲ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಹೋರಾಡಬೇಕು, ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ತಾವು ಇವತ್ತೊಂದು ಒಂದು ಮೆರವಣಿಗೆ ಮಾಡಿದಿರಿ, ಇದು ದೊಡ್ಡ ಮೆರವಣಿಗೆ ಆಗಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗಬೇಕು, ತಾಲೂಕು ಮಟ್ಟದಲ್ಲಿ ಆಗಬೇಕು, ಜಿಲ್ಲೆಯಲ್ಲಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಒಂದು ಚಳವಳಿ ಹೋರಾಟ ಪ್ರಾರಂಭ ಆಗಬೇಕು. ಅದನ್ನೇ ರಾಹುಲ್ ಗಾಂಧಿ ಏಪ್ರಿಲ್ 12ರಂದು ಮಧ್ಯಾಹ್ನ 4ಕ್ಕೆ ಶೃಂಗೇರಿ ಶಂಕರ ಮಠದಲ್ಲಿ ಅನಂತ್ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆ ಮತ್ತು ಹಸಿರು ಅಡಿಗೆ ಮನೆ, ನಿಸರ್ಗ ರಕ್ಷಣೆ ಕುರಿತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಸಂಚಾಲಕ ಕವಲಕೋಡು ವೆಂಕಟೇಶ್ ಮಾತನಾಡಿದರು. ಗೋಷ್ಠಿಯಲ್ಲಿ ಮಾಸನಂಜುಂಡಸ್ವಾಮಿ, ಸವಿತಾ ಶ್ರೀಕಾಂತ್, ಗಿರಿಜಾ ರಾಮಚಂದ್ರ, ಪ್ರಭಾ ವೆಂಕಟೇಶ್, ಜಾಹ್ನವಿ ವೆಂಕಟೇಶ್, ಭಾರತಿ ವೆಂಕಟರಾಮು, ಭಾಗ್ಯ ಹೆಗಡೆ, ಕಸ್ತೂರಿ ಕೃಷ್ಣಮೂರ್ತಿ, ಪ್ರವೀಣ ವೆಂಕಟರಾವ್, ಮೀರಾ ಉಡುಪ ಇನ್ನಿತರರು ಹಾಜರಿದ್ದರು. ಅಶ್ವಿನಿ ಅನಂತ್ ಕುಮಾರ್ ಅವರು 12ನೇ ತಾರೀಕು ಬೆಳಗ್ಗೆ ಸಾಗರಕ್ಕೆ ಬರ್ತಾರೆ. 11 ಗಂಟೆಗೆ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಐತಿಹಾಸಿಕ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣಾ ಅಭಿಯಾನವನ್ನ ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಅವರು
ವರದಹಳ್ಳಿಗೆ ಹೋಗಿ ಶ್ರೀಧರ ಆಶ್ರಮದಲ್ಲಿ ಹಸಿರು ಅಡುಗೆ ಮನೆಯ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಅಲ್ಲಿಯೇ ಭೋಜನವನ್ನು ಸ್ವೀಕರಿಸಿ 4 ಗಂಟೆಗೆ ಶಂಕರ ಮಠಕ್ಕೆ ಆಗಮಿಸ್ತಾರೆ. ಶಂಕರ ಮಠದಲ್ಲಿ ನಾವೊಂದು ವಿನೂತವಾದಂತಹ ಕಾರ್ಯಕ್ರಮ, ರಾಜ್ಯದಲ್ಲಿ ಅದಮ್ಯ ಚೇತನ ಹಮ್ಮಿಕೊಂಡಿರ್ತಕ್ಕಂತಹ ಅನಂತ ಪ್ಲೇಟ್ ಬ್ಯಾಂಕಿನ ಉದ್ಘಾಟನೆ ಆಗುತ್ತೆ. ಈಗಾಗಲೇ ಅವರು ಶಿರಸಿ ನಾನಾ ಭಾಗಗಳಲ್ಲಿ ಮಾಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಪ್ಲಾಸ್ಟಿಕ್ಕು ಮತ್ತು ಪೇಪರ್ ಪ್ಲೇಟ್ಗಳನ್ನ ನಿರ್ಮೂಲನೆ ಆಗಬೇಕು. ಅದರಿಂದ ಪರಿಸರ ಹಾಳಾಗ್ತಾ ಇದೆ, ಕೆರೆ ನದಿ ಎಲ್ಲವೂ ಕೂಡ ಕಲುಷಿತವಾಗಿದೆ, ಮನುಷ್ಯನ ಅನೇಕ ರೋಗಗಳಿಗೆ ಕಾರಣವಾಗಿದೆ. ಅದನ್ನು ನಾವು ಈಗಿಂದಲೇ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ದೊಡ್ಡದಾಗಿ ಬೆಳೆಸಬೇಕು ಈ ಆಂದೋಲನವಂತ ಅಂತ ಹೇಳ್ತಕ್ಕಂಥದ್ದು ತೇಜಸ್ವಿನಿ ಅನಂತಕುಮಾರ್ ಅವರ ಬಯಕೆ ಇದೆ. ಆ ಬಯಕೆಯ ಪ್ರಕಾರ ಮೊನ್ನೆ ದಿವಸ ಮೈಸೂರಿನಲ್ಲೂ ಕೂಡ ಮಹಾರಾಜರು ಒಂದು ಉದ್ಘಾಟನೆ ಮಾಡಿದರು. ಹಾಗೆಯೇ ಶಿಸ್ತಿಲಾಗಿದೆ. ಈಗ ವಿಶೇಷವಾಗಿ ನಮ್ಮ ಅಶ್ವಿನಿಯರು ಹೇಳಿದಂಗೆ ಶಂಕರ ಮಠದಲ್ಲಿ ಆಗ್ತಾ ಇದೆ. ಇದು ಬಹುಶಃ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಸಾಗರದಲ್ಲಿ ಶಂಕರ ಮಠದಲ್ಲಿ ಆಗತಕ್ಕಂಥ ಒಂದು ಯೋಜನೆ. ಅದಕ್ಕೆ ಅದಮ್ಯ ಚೇತನದವರ ಪೂರ್ಣ ಸಹಕಾರ ಇದೆ. ಆ ಯೋಜನೆ ಏನು ಅಂತ ಕೇಳಿದರೆ, ಮೊದಲ ಬಾರಿಗೆ ಅವರು 500 ಸ್ಟೀಲ್ ಪ್ಲೇಟು, 500 ತಿಂಡಿ ಪ್ಲೇಟು, 500 ಲೋಟ, 500 ಚಮಚ ಮತ್ತೊಂದು ಸಣ್ಣ ವಾಟೆ ಈ ರೀತಿಯಾಗಿ ತಾವು ಕೊಡ್ತೇವೆ. ಅದಕ್ಕೆ ಸಮ ಹಣವನ್ನ ನೀವು ಕೂಡ ಬಳಸಬೇಕು, ಬರೀ ನಮ್ಗೆ ಒಂದೇ ಆಗಬಾರದು ಹೇಳಿದ್ದಾರೆ. ಅದಕ್ಕೂ ಕೂಡ ಶಂಕರ ಮಠ ಮತ್ತು ಅವರ ಸಂಸ್ಥಾನಗಳು ಕೂಡ ಒಪ್ಪಿಗೆ ನೀಡಿದೆ. ನಾವು ಬರ್ತಕ್ಕಂಥ ಹಣವನ್ನ ಬಳಸ್ತೇವೆ ಮತ್ತು ಶಂಕರ ಮಠದಲ್ಲೇ ಅದರ ವ್ಯವಹಾರ ಆಗತ್ತೆ. ಅಂದ್ರೆ ನೋಡ್ಕೊಳ್ಳಿಕ್ಕೆ ಮಾಡಕ್ಕೆ ಅವರೊಂದು ಜನ ಇದ್ದಾರೆ. ಮತ್ತೆ ಆ ಶಂಕರ ಮಠ ಸಾಗರ ಮಧ್ಯಭಾಗದಲ್ಲಿದೆ. ಯಾರಿಗಾದ್ರೂ ಪ್ಲೇಟ್ ಬೇಕು, ಮನೆಯ ಒಂದು ಕಾರ್ಯಕ್ರಮ ಇದೆ, ಒಂದು 100 ಜನದಿದೆ, 200 ಜನದಿದೆ, 500 ಜನ ತನಕ ನೀವು ಬರಬಹುದು. ತಮ್ಮ ಹೆಸರು ಬರೆಸಿ ಆ ಪ್ಲೇಟ್ ಅನ್ನ ನಾಮಿನಲ್ ಚಾರ್ಜ್ ಇಟ್ಟಿರ್ತಾರೆ, ಒಂದು 500-100 ರೂಪಾಯಿ ಡಿಪಾಸಿಟ್. ನೀವು ತಗೊಂಡು ಹೋಗೋದು, ಬಳಸೋದು ಮತ್ತು ತೊಳೆದು ಚೆನ್ನಾಗಿ ತಂದ್ಕೊಡೋದು, ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡ್ತಾರೋ. ಯಾವುದೇ ಆದ ಹಣಕಾಸಿನ ವ್ಯವಹಾರಗಳಿಲ್ಲ. ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡೋದು, ಪರಿಸರವನ್ನು ಸ್ವಚ್ಛಗೊಳಿಸೋದೇ ಅದರ ಉದ್ದೇಶ ಇದೆ. ಅದನ್ನ ಶಂಕರ ಮಠದವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮಗೆ ಒಂದು ಆಪರ್ಚುನಿಟಿ ಹೇಳ್ಬೋದು ಇದು. ಯಾಕೆಂದ್ರೆ ಬೇರೆ ಯಾರೂ ಕೂಡ ಇದನ್ನ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಬಹಳ ದಿನಗಳಿಂದ ಅವರು ಕೇಳ್ತಾ ಇದ್ರು. ನಾನು ಅಶ್ವಿನಿಯನ್ನು ಕೇಳಿದೆ, ಹೀಗೆ ಮಾಡೋಣ, ಖಂಡಿತ ಮಾಡೋಣ. ಮತ್ತೆ ಈಗಾಗಲೇ ವಜ್ರೋತ್ಸವ ಏನು ಭಾರತೀಯ ಅಂತ ಯೋಜನೆ ಇದೆ. ಆ ಯೋಜನೆಯಲ್ಲಿ ಸಾಗರ ತಾಲೂಕಿಗೆ ಒಂದು ಈ ರೀತಿ ಒಂದು ಚಾಲನೆ ಕೊಡೋಣ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ನೀವು ಕೂಡ ಪತ್ರಿಕಾಗಳ ಮುಖಾಂತರ ಈ ಉಚಿತ ಪ್ಲೇಟ್ ಬ್ಯಾಂಕ್ ಅನ್ನ ಯಾರು ಬೇಕಾದರೂ ಜಾತಿ ಮತ ಗೋತ್ರಗಳಿರದೆ ಪಡಿಬಹುದಾಗಿದೆ. ಅನಂತರ ನೀವು ಚೆನ್ನಾಗಿ ತೊಳೆದು ವಾಪಸ್ ಕೊಡಬೇಕು. ಯಾರಾದರೂ ಈ ಡಿಪಾಸಿಟ್ ಇಟ್ಟವರು ಅಕಸ್ಮಾತ್ ಕೊಡಬೇಕಪ್ಪ, ಯಾಕೆಂದ್ರೆ 500 ಪ್ಲೇಟು, 500 ಲೋಟ, 500 ಪ್ಲೇಟ್ ಅನ್ನ ತರದಾರೆ ಪ್ಲಾಸ್ಟಿಕ್ ಇಂದು ಹೆಚ್ಚು ಕಡಿಮೆ 4,000-5,000 ರೂಪಾಯಿ ಖರ್ಚಾಗತ್ತೆ. ಪರಿಸರ ಕೂಡ ಹಾಳಾಗ್ತದೆ. ಯಾರು ಹೋಗ್ಬೇಕಾದ್ರೆ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಏನ್ ಮಾಡಿದ್ದಾರೆ ಶಿಸ್ತಿರ ಕೇಳಿದ್ರೆ ಅವ್ರು ಹೋಗ್ಬೇಕಾದ್ರೆ ನಾನೊಂದು 500 ರೂಪಾಯಿ ಇಟ್ಕೊಳ್ಳ ಅಂತ ಹೇಳ್ತಾರೆ. ಆ 500 ರೂಪಾಯಿನೂ ನಾವು ಇಟ್ಕೊಳ್ಳೋದಿಲ್ಲ. ಮತ್ತದು ಪ್ಲೇಟ್ ಎಡಿಷನ್ ಮಾಡ್ತೀವಿ, ಲೋಟವನ್ನು ಎಡಿಷನ್ ಮಾಡ್ತೀವಿ. ಒಟ್ಟು ಥ್ರೋಟ್ ಇದು ಉಚಿತವಾಗಿ ನಡಿಬೇಕು. ಆಮೇಲೆ ಈ ಪ್ಲೇಟ್ ಜಾಸ್ತಿ ಮಾಡಬೇಕು. ಒಟ್ಟಾರೆಯಾಗಿ ಸಾಗರ ಸುಂದರ, ಸ್ವಚ್ಛ, ಸುಂದರವಾಗಿರ್ಬೇಕು. ಕೊನೆಗೆ ಜನರು ಕೂಡ ಅದ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಮಾಡಬೇಕು, ತಮ್ಮ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ತಮ್ಮ ಊರಿನಲ್ಲಿ ಇದನ್ನ ಪ್ರಚಾರ ಪಡಿಸ್ಬೇಕು. ಕಲ್ಯಾಣ ಮಂಟಪಗಳಲ್ಲಿ ಮಾಡಬೇಕು. ದೊಡ್ಡ ಸಮಸ್ಯೆ ಇರೋದು ಕಲ್ಯಾಣ ಮಂಟಪಗಳಲ್ಲಿ. ಆಯ್ತಾ, ಎಲ್ಲಿ ನೋಡಿದ್ರು ಬಾಟ್ಲಿ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್, ಅದೆಲ್ಲ ಹೋಗ್ಬೇಕು ಅಂತ ಅವರ ಬಯಕೆ ಇದೆ. ಆ ಬಯಕೆಯನ್ನ ನಾವು ಸಾಗರ ತಾಲೂಕಲ್ಲಿ ಈಡೇರಿಸೋಣ. ಮತ್ತೆ ತೇಜಸ್ವಿನಿ ಅನಂತಕುಮಾರ್ ಅವರು ಮೊದಲ ಬಾರಿಗೆ ಸಾಗರಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ. ಮುಂದುವರ ಹೇಗಿದಾರ? ಸಾಗರದ ಶೃಂಗೇರಿ ಶಂಕರ ಮಠ 25ನೇ ವರ್ಷದ ಹೊಸ್ತಿಲಿನಲ್ಲಿದೆ. ಅದೇ ರೀತಿಯಲ್ಲಿ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ 2 ದೊಡ್ಡ ಕಾರ್ಯಕ್ರಮದ ಈ ವರ್ಷ ನಾವು ಎಲ್ಲರೂ ನೋಡ್ತಾ ಇದ್ದೇವೆ. ಒಂದು ಸುವರ್ಣ ಭಾರತಿ ಕಾರ್ಯಕ್ರಮ. ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿ 50 ವರ್ಷ ಆಗಿರುವಂಥ ಸಂದರ್ಭ ಈ ವರ್ಷ. ಅದೇ ರೀತಿಯಲ್ಲಿ ವಜ್ರೋತ್ಸವ ಭಾರತಿ ಅವರು ಮೊನ್ನೆ ಅಷ್ಟೇ 75 ವರ್ಷವನ್ನ ಪೂರೈಸಿದಂಥ ಸಂದರ್ಭ. ಈ ವರ್ಷದಲ್ಲಿ ಶೃಂಗೇರಿ ಮಠ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ನಮ್ಮ ಮಠಗಳು ಇವೆಯೋ ಅಲ್ಲೆಲ್ಲ ಕಡೆನೂ ಸಹ ಒಂದಷ್ಟು, ಈಗ ಮಠ ಅಂತ ಹೇಳಿದಾಗ ಅದನ್ನ ನಾವು ಧಾರ್ಮಿಕ ಚೌಕಟ್ಟಿಗೋ ಅಥವಾ ಆಧ್ಯಾತ್ಮಿಕ ಚೌಕಟ್ಟಿಗೋ ಒಳಪಡಿಸುವಂತ ಒಂದು ಸಂದರ್ಭದಲ್ಲಿ ಶೃಂಗೇರಿ ಮಠ ಇನ್ನೂ ವಿಸ್ತಾರವಾಗಿ ವಾದಂತ ಕೆಲಸವನ್ನ ತೊಡಸ್ಕೊಳ್ಲಿಕ್ಕೆ ಈ ವರ್ಷ ಇನ್ನೂ ಜಾಸ್ತಿ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ.
ಪ್ರಾಯಶಃ ಇಡೀ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಊಟವನ್ನು ಕೊಡುವಂತ ಒಂದು ಯೋಜನೆಯನ್ನು ಏನಾದ್ರು ಪ್ರಾರಂಭ ಮಾಡಿದಿದ್ರೆ ಅದು ಶೃಂಗೇರಿ ಮಠ ಅಂತ ಹೇಳಿದ್ರಲ್ಲಿ. ಅದರಿಂದ ಆಮೇಲೆ ಇಸ್ಕಾನ್ ಅವರು ಮಾಡಿದ್ರು, ಅದರ ನಂತರ ಅದಮ್ಯ ಚೇತನದವರು ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ಜನ, ಆಮೇಲೆ ಸರ್ಕಾರವೂ ಸಹ ಬಂತು ಮಧ್ಯಾಹ್ನದ ಊಟದ ಇದು ಶೃಂಗೇರಿ ಮಠವೇ ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇದು ನಮ್ಮೆಲ್ಲರಿಗೂ ಸಂತೋಷ ತರುವಂತ ಸಂಗತಿ. ಈ ಸುವರ್ಣ ಭಾರತೀಯ ಸಂದರ್ಭದಲ್ಲಿ ಶೃಂಗೇರಿ ಮಠ ಸುಮಾರು ಒಂದು 15 ಕೋಟಿ ರೂಪಾಯಿಯಷ್ಟು ಕೆಲಸವನ್ನ, ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸವನ್ನ ಈಗಾಗಲೇ ಮಾಡಿದೆ. ಈ ವರ್ಷ ವಜ್ರೋತ್ಸವ ಭಾರತೀಯ ಅಂಗವಾಗಿ ಈ ವರ್ಷನೂ ಸಹ ಇನ್ನೂ ಇದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಹೊಸದಾಗಿ ಬಂದಂತ ಆಡಳಿತಾಧಿಕಾರಿಗಳಂತ PA ಮುರಳಿಯವರ ಅಪೇಕ್ಷೆ ಹೌದು, ಜಗದ್ಗುಳ ಆಶೀರ್ವಾದ ಇದಕ್ಕೆ ಇದೆ. ಈ ವರ್ಷ ಅನೇಕ ಕಾರ್ಯಕ್ರಮಗಳನ್ನ ಮಾಡುವ ಹಿನ್ನೆಲೆಯಲ್ಲಿ ಸಾಗರ ಶೃಂಗೇರಿ ಮಠವೂ ಸಹ ಇದು ವರ್ಷದ ಈ ಪ್ರಾರಂಭದಲ್ಲಿ ನಾವೊಂದು ವಿಶೇಷವಾದಂಥ ಯೋಜನೆಯನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ. ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮ. ಇದನ್ನು ಅದಮ್ಯ ಚೇತನ ಸಂಸ್ಥೆ ಬೆಂಗಳೂರು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಅವರು ಸಮಾಜಮುಖಿಯಾಗಿ ಅನೇಕ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಪರಿಸರ ಸ್ನೇಹಿಯಾಗಿ ಪರಿಸರವನ್ನು ಉಳಿಸುವಂತ, ಪ್ಲಾಸ್ಟಿಕ್ ಅನ್ನು ಆದಷ್ಟು ನಾವು ಕಡಿಮೆ ಮಾಡಿ ಪರಿಸರವನ್ನು ರಕ್ಷಿಸುವಂತ ಕಾರ್ಯಕ್ರಮದಲ್ಲಿ ಅದಮ್ಯ ಚೇತನ ಸಂಸ್ಥೆಯವರು ಈ ರಾಜ್ಯಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆಯನ್ನ ಅವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಹಾಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ 12ನೇ ತಾರೀಕು ಶನಿವಾರ ಮಧ್ಯಾಹ್ನ 4 ಗಂಟೆಗೆ ಸ್ಥಳ ಶೃಂಗೇರಿ ಶಂಕರ ಮಠದಲ್ಲಿ ಇದರ ಉದ್ಘಾಟನೆಯನ್ನ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅನಂತಕುಮಾರ್ ಹೆಗಡೆ ಅಶಿಸರ ನಿಕಟಪೂರ್ವ ಅಧ್ಯಕ್ಷರು ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು, ಇವರು ಸಹ ಇರ್ತಾರೆ. ಪ್ರದೀಪ್ ಓಕ್ ಅಂದ್ರೆ ಈ ಒಂದು ಅನಂತ ಪ್ಲೇಟ್ ಬ್ಯಾಂಕಿನ ರೂವಾರಿಗಳು, ಅವರು ಸಹ ಬೆಂಗಳೂರಿನವರು, ಅವರು ಸಹ ಈ ಸಂದರ್ಭದಲ್ಲಿ ಇರ್ತಾರೆ. ಹಾಗೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಯುತ BR ಜಯಂತ್ ಅವರು ಈ ಸಭೆಯಲ್ಲಿ ಇರ್ತಾರೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾದಂಥ ಶ್ರೀಮತಿ ಶಾಂತಾ ನಾಯಕ್ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಂದೇ ಅಧ್ಯಕ್ಷತೆ ಇರ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನ ಸಂಚಾಲಕರಾಗಿ ಯಶಸ್ವಿಗೊಳಿಸಲು ಪ್ರಯತ್ನ ಮಾಡ್ತಿರುವಂತಹ ಮಾಸ ನಂಜುಂಡಸ್ವಾಮಿಯವರು ಹಾಗೂ ಕೌಲ್ಕೂಡ್ ಕೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮದಲ್ಲಿ. ಸಾಗರದ BH ರಸ್ತೆಯ ಗಣಪತಿ ಕೆರೆ ಪಕ್ಕದಲ್ಲಿರುವ ಬೃಹತ್ ಧ್ವಜಸ್ತಂಭದ ಪಕ್ಕದಲ್ಲಿ ಬೃಹತ್ ಸರಕು ಸಾಗಾಣಿಕೆ ವಾಹನಗಳು, ಟಿಪ್ಪರ್, JCB, ಕ್ರೇನ್ ಇನ್ನಿತರೆ ನಿಲ್ಲಿಸಿ ವಾಹನ ಸಂಚಾರಕ್ಕೆ ತೊಂದರೆ ನೀಡಲಾಗುತ್ತಿದೆ ಎಂದು ಹಿಂದೂ ಜಾಗರಣ ವೇದಿಕೆ ದೂರಿದೆ. ಈ ಕುರಿತು ಮಾತನಾಡಿರುವ ವೇದಿಕೆಯ ಜಿಲ್ಲಾ ಸಂಘಟನಾ ಸಂಚಾಲಕ KS ಸುಧೀಂದ್ರ, ರಾಘವೇಂದ್ರ ಕಾಮತ್, ಕೋಮಲ್ ರಾಘವೇಂದ್ರ, ಹಿಂದೂ ಜಾಗರಣ ವೇದಿಕೆ ಕಡೆಯಿಂದ ಒಂದು ಆಗ್ರಹಪೂರ್ವಕವಾದ ವಿನಂತಿ ಇದೆ. ಏನು ಹೈವೇ ಪ್ರಾಧಿಕಾರ ಗಣಪತಿ ಕೆರೆಯ ಬಲದಂಡೆ ಮೇಲೆ ಪೂರ್ತಿ ಅವ್ಯವಸ್ಥೆ ಆಗಿದೆ. ಕ್ರೈನು, JCB ಇತರ ವಾಹನಗಳು ನಿರಂತರವಾಗಿ ಸುಗಮ ವಾಹನ ಸಂಚಾರಕ್ಕೆ ಅಡ್ಡಿ ಮಾಡಿ ರಾತ್ರಿ ನಿಲ್ಲಿಸ್ತಾರೆ. ಈ ಕಳೆದ ವರ್ಷ ಒಂದು ಅಪಘಾತ ಸುತ ಆಗಿತ್ತು, ಸಾವು ಸುತ ಕಂಡಿತ್ತು. ಅಲ್ಲಿ ನಿರಂತರವಾಗಿ ವಾಹನಗಳನ್ನಿಲ್ಲ, ಪಾರ್ಕಿಂಗ್ ಸ್ಟೇಜ್ ಆಗಿದೆ. ಅದನ್ನು ತಕ್ಷಣವೇ ತೆರವುಗೊಳಿಸಬೇಕು. ಆಮೇಲೆ ಅಲ್ಲಿ ಪಾರ್ಕ್ ಇದೆ, ಅಲ್ಲಿ ಅನೈತಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತೆ. ಹೆಣ್ಮಕ್ಳು ಓಡಾಡಂಗಿಲ್ಲ, ಗಣಪತಿ ಜಾತ್ರೆ ನಡೀತಾ ಇದೆ, ಹೆಣ್ಮಕ್ಳು ಸಜ್ಜನರು ಆ ಕಡೆ ಓಡಾಡಂಗಿಲ್ಲ, ಪಾರ್ಕಲ್ಲೆಲ್ಲ ಅನೈತಿಕ ಚಟುವಟಿಕೆ ನಡೀತಿದೆ. ಒಂದೇ ಒಂದು ಕೂಡ ಹೈ ಮಾಸ್ಕ್ ಲೈಟ್ಗಳಿಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ತಕ್ಷಣವೇ ಅದನ್ನು ತಡಿಬೇಕು. ಅದೆಲ್ಲ ವಾಹನಗಳನ್ನ ತೆರವುಗೊಳಿಸಬೇಕು. ತಕ್ಷಣವೇ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಾಸಕರು, ಈ ಭಾಗದ ಶಾಸಕರು ಗಮನ ಹರಿಸಬೇಕು. ಬೇರೆ ಬೇರೆ ಕಡೆ ಬೇಡಾಗಿದ್ದ ಫ್ಲೆಕ್ಸ್ಗಳೆಲ್ಲ ಇದಾವೆ, ತೆರವುಗೊಳಿಸಿ ತಕ್ಷಣವೇ ಅನೈತಿಕ ಚಟುವಟಿಕೆ ತಾಣವಾಗಿರ್ತಕ್ಕಂತಹ ಪಾರ್ಕ್ ಅನ್ನು ತೆರವುಗೊಳಿಸಬೇಕು. ವಾಹನಗಳನ್ನು ತಕ್ಷಣವೇ ತೆರವುಗೊಳಿಸದೇ ಹೋದರೆ ಜಾಗರಣ ವೇದಿಕೆ ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೆ. ತಕ್ಷಣವೇ ಅಧಿಕಾರಿಗಳ ಗಮನ ಹರಿಸಿ, ಶಾಸಕರ ಗಮನ ಹರಿಸಿ ಆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಆಗ್ರಹಪೂರ್ವಕವಾದ ವಿನಂತಿಯನ್ನು ಮಾಡ್ತೇನೆ. ಜನತಾ ಸ್ಕೂಲ್ ಎದುರುಗಡೆ ಇದೇ ಟ್ರೈನ್ಗಳು ನಿಂತು ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ವ್ಯಕ್ತಿ ಮೃತಪಟ್ಟಿದ್ದಾನೆ. ಅದಾದ್ಮೇಲೆ ಅದು ಮುಂದೋಗಿ ಅದು ಹೊಳೆ ದಂಡೆ ಮೇಲೆ ನಿಂತಿದೆ. ಅಲ್ಲೂ ಒಂದು ಆಕ್ಸಿಡೆಂಟ್ ಆಗಿ ಸಾವು ನೋವು ಆಗತ್ತನಕನು ಅಧಿಕಾರಿಗಳು ಇನ್ನು ಎಚ್ಚೆತ್ತುಕೊಳ್ಳೋದು ತರ ಕಾಣ್ತಾ ಇಲ್ಲ ಇದು ನೋಡಿದ್ರೆ. ಮತ್ತೆ ಅಲ್ಲಿ ಲೈಟ್ಗಳು ಇಲ್ಲದೆ ಹೆಣ್ಮಕ್ಳು ಓಡಾಡಂಗೆ ಇಲ್ಲ. ಅಲ್ಲಿ ಸಂತೆ ದಿನ ಅಂತೂ ಒಂದು ಚೂರು ಜಾಗ ಇರಲ್ಲ.
ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಿದೆ ಅಲ್ಲಿ. ಅಲ್ಲಿಂದ ಜನತಾ ಸ್ಕೂಲಿಂದ ಸ್ಕೂಲ್ ಇದೆ, ಅಲ್ಲಿಂದ ನಮ್ಮ ವರದಶ್ರೀ ಹೋಟ್ಲು ತನಕನೂ ಫುಲ್ ಟ್ರಾಫಿಕ್ಗಳ ಅಡ್ಡ ಆಗ್ತಾ ಇದೆ. ಈ ಗಾಡಿಗಳು ನಿಲ್ಲೋದು ಒಂದು, ಮತ್ತೊಂದು ಈಗ ಎಲ್ಲ ಬೇನಾಮಿಗಳು ಎಲ್ಲಿಂದನೋ ಬಂದು ಅಲ್ಲಿ ಒಂದಿಷ್ಟು ವ್ಯವಹಾರ ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಯಾವುದೋ ಹಳೆ ಫರ್ನಿಚರ್ ತಂದ ವ್ಯಾಪಾರ ಮಾಡೋದು ಅವ್ರು ಯಾರು ಏನೂ ಗೊತ್ತಿಲ್ಲ. ಅಲ್ಲಿ ಕೆಲವು ಬಿಹಾರಿಗಳಿದ್ದಾರೆ. ನಾಳೆ ಏನಾದ್ರು ಒಂದು ಅನಾಹುತ ಆಗಿದ ಮುಂಚೆ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಇಲಾಖೆ ಕಠಿಣ ಕ್ರಮ ತಗೋಬೇಕು ಅಂತೇಳಿ ಹಿಂದೂ ಜಾಗರಣ ವೇದಿಕೆಯಿಂದ ಆಗ್ರಹ ಪಡಿಸ್ತೀವಿ. ಮಾನ್ಯರೇ, ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಈ ಹೈವೇ ಪ್ರಾಧಿಕಾರ ಮತ್ತು ಲೋಕಲ್ ಬಾಡಿಗಳೇನಿದೆಯೋ ಅದು ಬಿ ಎಚ್ ರೋಡಿನ ಹೈವೇ ವ್ಯವಸ್ಥೆಯನ್ನು ಸುಗಮಗೊಳಿಸಿಕೊಡ್ಬೇಕಂತ ಹೇಳ್ತೇವೆ. ಹೈವೇ ಏನಿದ್ರು ಸುಗಮ ಸಂಚಾರಕ್ಕೆ ಇರುವಂಥ ವ್ಯವಸ್ಥೆ. ಆದರೆ ಹೈವೇ ಈಗ ಹೇಗಾಗಿದೆ ಅಂದರೆ ಅಡೆತಡೆಗಳ ಮತ್ತು ನಿಲ್ದಾಣಗಳ ತಾಣ ಆಗಿದೆ. ವೆಹಿಕಲ್ಗಳನ್ನು ಹೈವೇಲಿ ನಿಲ್ಲಿಸಿಟ್ಟು ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ಕೂಡಲೇ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕೂಡಲೇ ಕ್ರಮ ಜರುಗಿಸಬೇಕಂತ ಹೇಳಿ ಒತ್ತಾಯ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.